ಹಲೋ, ನಮಸ್ಕಾರ ಸ್ನೇಹಿತರೆ. ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 4 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್. ಈಗ ಮಣ್ಣು ನೋಡಿದ್ರೆ ನೀವು ಪ್ಯೂರ್ ರೆಡ್ ಸಾಯಿಲ್, ನಿಜವಲ್ವೇ ಮಣ್ಣು ನಿಮಗೆ ಚಿನ್ನ ಇದ್ದಂಗಿದೆ. ತಾವು ಕಣ್ಣಾರ ಬಂದು ನೋಡಿದಾಗ ಈ ಲ್ಯಾಂಡ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಲ್ಯಾಂಡ್ ಅಂತ ತುಂಬ ಸಾಲಿಡ್ ಆಗಿದೆ, ಸ್ಕ್ವಯರ್ ಆಗಿದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ವಿಲೇಜ್ಗಳು ಕೂಡ ನಮಗೆ ಇಲ್ಲಿ ನಿಯರ್ ಆಗಿದ್ದಾವೆ. ತಾರ್ ರೋಡಿಂದ ನಿಮಗೆ 100 ಮೀಟ್ರ್ ಆಗುತ್ತೆ ಸ್ನೇಹಿತರೆ. ವಿಲೇಜಿಂದ ನಿಮಗೆ 200 ಮೀಟ್ರ್ ಆಗುತ್ತೆ. ಆದರೆ 2 ಕಡೆಯಿಂದ ನಾವು ಇದು ಲ್ಯಾಂಡಿಗೆ ಬರೋಕ್ಕೆ ದಾರಿ ಇದೆ, ಒಂದೇ ಕಡೆ ಅಂತಲ್ಲ. ಒಂದು ಕಡೆ 100 ಮೀಟ್ರ್ ಅಂದರೆ ವಿಲೇಜ್ ಕಡೆಯಿಂದ 200 ಮೀಟ್ರ್ ಅಷ್ಟೇ ಡಿಸ್ಟೆನ್ಸು. ಈಗ ಲ್ಯಾಂಡ್ ನೋಡ್ತಾ ಇದ್ದೀರಾ, ಲ್ಯಾಂಡ್ ಹಂಗಾಗಿ ಕಂಡಾಗಿ ಒಳ್ಳೆ ಸೂಪರಾಗಿದೆ ನೋಡಿ. ಒಂದು ಹಳ್ಳ ಕೊಳ್ಳನೋ ಇಲ್ಲ ಒಂದು ಇದೋ ಏನಿಲ್ಲ. ಮಣ್ಣು ಕೂಡ ಅಷ್ಟೇ ಚಿನ್ನನೇ ಮಣ್ಣು ಹಿಡಬೇಕು ಅಂದರೆ ನಿಜವಲ್ವೇ ನೋಡಿ. ಸುತ್ತ ಒಳ್ಳೆ ವಾತಾವರಣ, ಭೂಮಿ ನೋಡೋದೇ ಒಂದು ಆನಂದ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಪಕ್ಕದಲ್ಲೆಲ್ಲ ಆಲ್ಮೋಸ್ಟ್ ಬೆಂಗಳೂರು ಪರ್ಚೇಸಿಂಗ್ ಮಾಡಿ ಫೆನ್ಸಿಂಗ್ ಕಲ್ಲು ಹಾಕಿ ಬಿಟ್ಟಿದ್ದಾರೆ ಇದ್ರ ಪಕ್ಕನೇ ಆಯಿತಾ. ಇವರು ಪರ್ ಎಕರ್ ಬಂದು ನಿಮಗೆ 35 ಲ್ಯಾಕ್ ಹೇಳ್ತಾರೆ. 1 ಎಕರೆಗೆ 35 ಲಕ್ಷ ಹೇಳ್ತಾ ಇದ್ದಾರೆ ನೋಡಿ. ಅದೆಲ್ಲ ಬೆಂಗಳೂರಲ್ಲಿ ಪರ್ಚೇಸಿಂಗ್ ಆಗಿದೆ. ಇವರು ಏನೇ ಹೇಳಲಿ, ನಾವು ನೇರ ರೈತರ ಹತ್ರ ಮಾತಾಡೋಣ ಸ್ನೇಹಿತರೆ. ಅದರಲ್ಲಿ 2 ಮಾತಿಲ್ಲ. ನೇರ ಯಾವಾಗಲೂ ರೈತರ ಹತ್ರ ಮಾತಾಡೋಣ, ಏನೋ ಒಂದು ನೇರ ಮಾತುಕತೆಗೆ ವ್ಯವಸ್ಥೆ ಮಾಡೋಣ. ಜಾಗ ನೋಡಿ ತುಂಬ ಚೆನ್ನಾಗಿದೆ. ಸುತ್ತಲೂ ಒಳ್ಳೆ ಬೆಟ್ಟ ಗುಡ್ಡಗಳ ಪ್ರದೇಶ. ನೋಡಲಿಕ್ಕೆ ಬೆಟ್ಟ ಗುಡ್ಡ ನಿಮ್ಗೆ ದೂರ ಇದೆ, ಹತ್ರ ಇಲ್ಲ, ಆದರೂ ನೋಡೋಕ್ಕೆ ಸುತ್ತ ಚೆನ್ನಾಗಿದೆ. ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಈಗ ತಮಗೆ ಅರ್ಥ ಆಗಿರಬೇಕು. ನಾವು ಇವತ್ತು ಇದನ್ನು ರೈಟ್ ಜಾಸ್ತಿ ಅಂತನೋ ಇಲ್ಲ ತುಂಬ ದೂರ ಅಂತನೋ ಇದು ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂದರೆ ಇದು ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಸರಿನಾ? ನಾವು ಇವತ್ತು ಎಲ್ಲೇ ಹೋದ್ರೂ ಭೂಮಿಗಳ ರೇಟ್ ಗಗನದಲ್ಲಿದೆ. ಖಾಲಿ ಭೂಮಿಗಳೆಲ್ಲ ನಮಗೆ ಬಾಯಿ ಬಂದು ರೇಟ್ ಹೇಳ್ತಾರೆ. ಕುಂಟೆಗೆ 1.25 ಲಕ್ಷ, 1.5 ಲಕ್ಷ, 1.25, 2 ಲಕ್ಷ ಅಂತ. ನಮಗೆ ಇದು ಸದ್ಯಕ್ಕೆ ಹೇಳಬೇಕು ಅಂತಂದರೆ ಅವರು 35 ಲಕ್ಷ ಹೇಳ್ತಿದ್ದಾರೆ, ಹೇಳ್ಕೊಳ್ಳಿ. ನೇರ ಮಾತಾಡೋಣ ಸ್ನೇಹಿತರೆ. ಇಲ್ಲಿ ರೇಟ್ ಜಾಸ್ತಿ ಅಂತ ವಾದ ಮಾಡೋದಕ್ಕಿಂತ ನಾವು ನೇರ ಮಾತುಕತೆ ಕೂತ್ಕೊಂಡಾಗ ರೈತರ ಬಾಯಲ್ಲಿ ಏನು ಬರುತ್ತೆ ಅದನ್ನು ನಾವು ಬೇಕಾದ್ರೆ ಚರ್ಚೆ ಮಾಡೋಣ. ಯಾಕೆಂದರೆ ಜಾಗ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಒಳ್ಳೆ ನೀರಾವರಿ ಏರಿಯಾ. ನಾವಿಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ನಾವಿಲ್ಲಿ ಪ್ರತಿಯೊಬ್ಬ ಮನುಷ್ಯನ ಆಸೆ ಆಕಾಂಕ್ಷೆಗಳು ಏನಿದ್ದಾವೆ ಅದಕ್ಕೆ ತಕ್ಕಂತೆ ನಾವಿಲ್ಲಿ ಒಳ್ಳೆ ತೆಂಗು, ಅಡಿಕೆ, ಮಾವು, ಸೀಬೆ, ದಾಳಿಂಬೆ, ಸಪೋಟ, ದ್ರಾಕ್ಷಿ, ಆ್ಯಪಲ್ಲು. ಯಾಕೆ ಅಂತಾರೆ ಇಲ್ಲಿ ವಾತಾವರಣ ಚೆನ್ನಾಗಿದೆ, ಒಳ್ಳೆ ಜಾಗ ಇದೆ. ಬಟರ್ ಫ್ರೂಟ್ ಈ ಥರ ಹಣ್ಣುಗಳನ್ನ ಹಾಕಿ ನಾವಿಲ್ಲಿ ಒಳ್ಳೆ ಸೊಗಸಾದ ತೋಟ ಮಾಡೋದು ಮಾತ್ರ ಅದ್ಭುತವಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ಆಮೇಲೆ ಈ ಲ್ಯಾಂಡ್ ನಿಮಗೆ ವಿಲೇಜ್ಗಳ ಹತ್ರ ಇರೋದ್ರಿಂದ ನಮಗೆ ಇಲ್ಲೂ ಕೂಡ ಮಧ್ಯದಲ್ಲಿ ತೋಟಗಳನ್ನ ಮನೆಗಳನ್ನ ಮಾಡಿಕೊಂಡು ನಮ್ಮ ರೈತರು ವಾಸ ಇದ್ದಾರೆ ನೋಡಿ. ಜಾಗ ಯಾವ ಥರ ಇದೆ, ಹೆಂಗಿದೆ ನೋಡಿ. ಸುತ್ತ ಯಾವಾಗಲೂ ಅಷ್ಟೇ ಒಬ್ಬ ಮನುಷ್ಯನಿಗೆ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು ಸ್ನೇಹಿತರೆ? ನಾವು ಹಣ ಸಂಪಾದನೆ ಮಾಡ್ತಾನೆ ಇದ್ದೀವಿ, ಆದರೆ ಆರೋಗ್ಯನಂತೂ ಸಂಪಾದನೆ ಮಾಡೋಕೆ ಆಯ್ತಾನೇ ಇಲ್ಲ. ಯಾರಾದರೂ ಅಷ್ಟೇ ಒಂದಲ್ಲ ಒಂದು ರೀತಿಲಿ ಪ್ರಾಬ್ಲಮ್ಸ್ ಇದ್ದೇ ಇರ್ತವೆ. ಮನುಷ್ಯನಿಗೆ ಅನಾರೋಗ್ಯ ಕಾಡ್ತಾನೆ ಇರುತ್ತೆ. ನಾವು ನಮ್ಮ ತಿಳಿದಂಗೆ ನಾವು ಸಣ್ಣ ವಯಸ್ಸಿದ್ದಾಗೂ ನಮಗೆ ಈ ಡಯಾಬಿಟಿಸ್ ಬಗ್ಗೆ ಆಗಲಿ ಇನ್ನೊಂದ್ರ ಬಗ್ಗೆ ಆಗಲಿ ನಮಗೇನು ಕೂಡ ಅಷ್ಟಾಗಿ ಗೊತ್ತಿಲ್ಲ. ಆದರೆ ಇವತ್ತು ಸಣ್ಣ ಮಕ್ಕಳಿಗೂ ಗೊತ್ತು. ಇವತ್ತು ಎಷ್ಟೋ ಜನಗಳಿಗೆ ಅವರ ಪ್ರತಿಯೊಬ್ಬ ಮನೆಗಳು ಡಯಾಬಿಟಿಸ್ ಇವೆಲ್ಲ ಇದ್ದಾವೆ. ನಾವು ಇದನ್ನೆಲ್ಲ ದೂರ ಆಗಬೇಕು ಅಂತಂದರೆ ನಾವಿಲ್ಲಿ ಒಳ್ಳೆ
ಒಂದು 4-5 ಹಸುಗಳನ್ನ ಸಾಕೊಂಡು ಒಳ್ಳೆ ಸಾವಯವ ಕೃಷಿ ಮಾಡ್ಕೊಂಡು ಒಳ್ಳೆ ತೋಟ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಅನುಕೂಲವಾಗಿರುತ್ತೆ ಸ್ನೇಹಿತರೆ. ನಾವು ಸಾವಯವ ಮತ್ತು ಹಳೆ ಪದ್ಧತಿಗೆ ಹೋಗಬೇಕು, ಸಾವಯವ ಕೃಷಿಗೆ ಹೋಗಬೇಕು. ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಒಂದಲ್ಲ ಒಂದನ್ನು ಮಾಡಬೇಕು. ನಮ್ಮ ರೈತರು ಯಾವಾಗ ಶ್ರಮವಹಿಸಿ ಲ್ಯಾಂಡನ್ನ ಖಾಲಿ ಬಿಡದೆ ಪ್ರತಿಯೊಬ್ಬರು ರೈತರು ಅವರ ನೆಲದಲ್ಲಿ ಏನು ಬೆಳಿಬಹುದು, ಏನು ಮಾಡ್ಬೋದು ಅದನ್ನು ಅರಿತುಕೊಂಡು ಪ್ರತಿಯೊಬ್ಬರು ಕೂಡ ತಮ್ಮ ಕೈಲಿ ಆದಷ್ಟು ಸೇವನೆ ಭೂಮಿ ತಾಯಿಗೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ಕೂಡ ಮುಂದೆ ಬರ್ತೀವಿ. ಯಾವುದು ಕೂಡ ರೈಟು ನಿಮಗೆ ಜಾಸ್ತಿ ಇರಲ್ಲ, ಒಂದು ತಕ್ಕ ಮಟ್ಟದಲ್ಲಿ ಎಲ್ಲರಿಗೂ ಕೈಗೆ ಸಿಗೋ ಮಟ್ಟಿಗೆ ಇರುತ್ತೆ ಸ್ನೇಹಿತರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡಿದಷ್ಟು ಹೆಚ್ಚು ಜನಗಳಿಗೆ ತಲುಪುತ್ತೆ ಸ್ನೇಹಿತರೆ. ತಲುಪೋದ್ರಿಂದ ಎಷ್ಟೋ ಜನಗಳು ನನಗೆ ಒಳ್ಳೆ ಲ್ಯಾಂಡ್ ಇದ್ರೆ ಸಾಕಪ್ಪ, ನನಗೆ ಗೌರ್ಮೆಂಟ್ ದಾರಿ ಬೇಕು ಅನ್ನೋರಿಗೆಲ್ಲ ಅನುಕೂಲ. ಯಾಕೆಂದರೆ ಇದು ನಿಮಗೆ ಮೆಟ್ಲಿಂಗ್ ರೋಡ್ ಸ್ನೇಹಿತರೆ, ಜಿಲ್ಲೆಯೆಲ್ಲ ಹಾಕಿ ಒಳ್ಳೆ ದಾರಿನ ಅನುಕೂಲವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. 3 ಕಡೆ ವಿಲೇಜ್ ಇರೋದ್ರಿಂದ ನಮಗೆ ಪ್ರಾಬ್ಲಮ್ ಇಲ್ಲ. ಲೇಬರ್ಗಳು ಕೂಡ ನಮಗಿಲ್ಲಿ ತೊಂದರೆಗಳಿಲ್ಲ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.